ಆಂಟಿ ಸರ್ ತಿರುಪತಿಗೆ ಹೋಗಿದ್ವಿ. ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಉತ್ತರ ಕರ್ನಾಟಕ ಜೋಡಿ ಯೂಟ್ಯೂಬ್ ಚಾನಲ್ಗೆ. ಎಸ್ ಗೈಸ್, ನಾವು ಹೊಂಟಿವ್ರಿ ಇವತ್ತ ಎಲ್ಲಿಗಪ್ಪ ಅಂತ ಅಂದ್ರ ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡಕ. 2026 ಎರಡನೇ ಟೆಂಪಲ್ ಅಂತಾನೆ ಹೇಳ್ಬೋದು ನೋಡ್ರಿ. ಇದ ತಿಂಗಳದಾಗ ಸೌದತ್ತಿ ಎಲ್ಲಮ್ಮಗ್ ಹೋಗ್ ಬಂದ್ವಿ. ಅದಂತ್ರು ಪೂರ್ತಿ ವ್ಲಾಗ್ ಅಪ್ಲೋಡ್ ಮಾಡೀನ್ರಿ, ಬಾಳ ಮಸ್ತ್ ಓಡಾಕತ್ತದ. ಸೊ ನೀವು ಇನ್ನೂ ನೋಡಿಲ್ಲ ಅಂತಂದ್ರ ಹೋಗಿ ಚೆಕ್ ಮಾಡ್ಕೋಬಹುದು. ಸೊ ಬರ್ರಿ ಇವತ್ತ ಹಂಗ ತಿಮ್ಮಪ್ಪನ ದರ್ಶನ ನಿಮಗ ಮಾಡಿಸ್ತೀವಿ. ಅಂದ್ರ ಒಳಗಡೆ ಅಂತೂ ನಮ್ ಫೋನ್ ಅಲೋ ಮಾಡಲ್ರಿ, ಆಲ್ಮೋಸ್ಟ್ ನಿಮಗ್ ಗೊತ್ತದ. ಬಟ್ ಹೊರಗಡೆಯಿಂದನೇ ನಿಮ್ ಜೊತೆಗೆ ನಾನು ಶೇರ್ ಮಾಡ್ಕೊಂತೀನ್ರಿ. ಸೊ ನೀವೇನಾದ್ರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ರಿ ಅಂತ ಅಂದ್ರ ಫಸ್ಟ್ ನೀವು ಮಾಡ್ಬೇಕಾಗಿರೋ ಕೆಲಸ ಏನಪ್ಪಾ ಅಂತ ಅಂದ್ರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ. ಆಲ್ಮೋಸ್ಟ್ ಒಂದ್ ತಿಂಗಳದಾಗ 500+ ಸಬ್ಸ್ಕ್ರೈಬರ್ಸ್ ನ ಹೊಂದಿದೀನ್ರಿ. ನನ್ಗೆ ಹೆಮ್ಮೆ ಅನ್ಸಾಕತ್ತದ. ಸೊ ನೀವೇನ್ ಮಾಡಾತಿರಲ್ರಿ, ಲೈಕ್ ಸಪೋರ್ಟ್ ಆಗಿರ್ಬೋದು, ನಿಮ್ದು ಲೈಕ್ ಶೇರ್ ಮಾಡೋದಾಗಿರ್ಬೋದು, ಇದೆಲ್ಲ ಬಹಳ ಹೆಮ್ಮೆ ಪಡುವಂತ ವಿಷಯನೇ ಅಂತ ಹೇಳ್ಬೋದು. ಸೊ ಹಿಂಗೆ ಸಪೋರ್ಟ್ ಮಾಡ್ರಿ ನಮ್ ಜೋಡಿಗೆ. ಬರೀ ಹೋಗುನಂತ. ಸೊ ತಿರುಪತಿ ಆದ್ಮೇಲೆ ನೆಕ್ಸ್ಟ್ ನಾವು ತಿರುಮಲಗ್ ಹೋಗ್ಬೇಕು. ಸೊ ಅಲ್ಲಿ ಫಸ್ಟ್ ನಮಗ ಚೆಕಿಂಗ್ ಸ್ಟಾರ್ಟ್ ಮಾಡ್ತಾರ ನೋಡ್ರಿ. ಇಲ್ಲೇನ್ ನಿಮ್ಗೊಂದು ಟೋಲ್ ಕಾಣತ್ತದ ನೋಡ್ರಿ, ಇದಕ್ಕ ನಾವು ಅಲಿಪಿರಿ ಟೋಲ್ ಪ್ಲಾಜಾ ಅಂತ ಹೇಳಿ ಕರಿತೀವಿ. ಸೊ ಆಲ್ಮೋಸ್ಟ್ ಗೊತ್ತಿದ್ದವ್ರಿಗೆ ಗೊತ್ತಿರ್ತದ, ಗೊತ್ತಿಲ್ಲಾರ್ದವ್ರಿಗೆ ಹೇಳ್ತಿದೀನ್ರಿ. ಸೊ ಗೊತ್ತಿದ್ದವ್ರು ಸ್ಕಿಪ್ ಮಾಡ್ರಿ. ಸೊ ಇಲ್ಲಿ ಕಾರ್ ಡ್ರಾಪ್ ಕಾರ್ನ ಅಲ್ಲೇ ಬಿಟ್ಟು ನಾವು ಕೂಡ ನಮ್ಮನ್ನು ಚೆಕ್ ಮಾಡಿದ್ರು. ಸೊ ನಾವು ಮುಂದೆ ಹೋದಿವ್ರಿ, ಕಾರ್ ಹಿಂದ್ ಬರತ್ತದ ನೋಡ್ರಿ. ಸೊ ನಡ್ರಿ ಮ್ಯಾಗ್ ಹೋಗುನಂತ. ಕತ್ತಲ್ದಾಗ ಏನ್ ಗಾಡ್ ಸೆಕ್ಷನ್ ಏನ್ ಮಾಡಲ್ರಿ, ಡೈರೆಕ್ಟ್ ಎಂಟ್ರಿ ಮತ್ ಸಿಗ್ತೀನ್ರಿ ನಿಮ್ ಜೊತೆಗ್ ನಾನು. ಎಸ್ ಗೈಸ್, ಬಂದ ಬಿಟ್ಟಿವ್ ನೋಡ್ರಿ ಮ್ಯಾಗ್ನು. ಇಲ್ಲಿ ಬಂದ್ರೆ ಏನೋ ಒಂಥರ ಖುಷಿ ಗೈಸ್, ಒಂಥರ ಪಾಸಿಟಿವ್ ವೈಬ್ ಆಗಿರ್ಬೋದು, ಫುಲ್ ಹೈಜಿನ್, ನೋಡಕ್ಕೂ ಒಂಥರ ಖುಷಿ. ಅದ್ರಾಗೂ ನೈಟ್ ಅಲ್ಲಿ ಬಂದಿದ್ವಲ್ಲ ನಾವು, ಫುಲ್ ಲೈಟಿಂಗ್ಸ್ ತುಂಬಾ ಚೆನ್ನಾಗಿತ್ತು. ತುಂಬಾ ಸೊಗಸಾದ ವ್ಯೂ ಅಂತ ಹೇಳ್ಬೋದು. ಇನ್ನು 4 ಟೈಮ್ಸ್ ಬಂದ್ರು ಕೂಡ ನಾನು ಒಂದ್ಸತಿ ಕೂಡ ಪ್ರಸಾದ ಟ್ರೈ ಮಾಡಿರ್ಲಿಲ್ಲ ಗೈಸ್. ಯಾವುದೇ ಒಂದ್ ತುತ್ತು ಅನ್ನ ತಿಂತೀವಂದ್ರು ಅದ್ರ ಋಣ ಇರ್ಬೇಕು, ಅದ್ರ ಮೇಲೆ ನಮ್ ಋಣ ಇರ್ಬೇಕು ಅಂತ ಹೇಳ್ತೀವಲ್ಲ. ಸೊ ಹಂಗ ಆಗಿತ್ತೇನೋ ಗೊತ್ತಿಲ್ಲ. ಬರ್ತಿದ್ದೆ ಹಂಗೆ ದರ್ಶನ ಮಾಡ್ತಿದ್ವಿ. ಆ ದರ್ಶನ ಮಾಡ್ಬೇಕಾದ್ರೆ ಒಂದ್ ಕೋಲಿ ಒಳಗ್ ಕೂಡ ಹಾಕಿರ್ತಿದ್ರಲ್ಲ, ಅಲ್ಲಿ ಉಪ್ಪಿಟ್ಟು ಹಾಲು ಇಂಥದೆಲ್ಲ ಕೊಡ್ತಿದ್ರು, ತಿಂತಿದ್ವಿ ಹೋಗ್ತಿದ್ವಿ. ಬಟ್ ಇಲ್ಲೇನ್ ಮೀಲ್ಸ್ ಇತ್ತಲ್ರಿ, ನಾನು ಒಂದ್ಸತಿನೂ ಟ್ರೈ ಮಾಡಿದ್ದಿಲ್ಲ. ಸೊ ಈ ಸತಿ ಫಸ್ಟ್ ನಾನು ಮೀಲ್ಸ್ ತಿಂದನ ನಾನು ದರ್ಶನಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡೆ. ಸೊ ಹಂಗಾಗಿ ಇವಾಗ ನಮ್ದು ಪಯಣ ಎಲ್ಲಿಗೆ ಹೊಂಟದಂತ ಅಂದ್ರ, ಸೊ ಭೋಜನಾಲಯ ಕಡೆ ಹೊಂಟದ್ ನೋಡ್ರಿ. ಫಸ್ಟ್ ತಿಂದು ಆಮೇಲೆ ಕ್ಯೂ ಹಚ್ಚಿರಂತ. ನಿಮಗ್ ನಗು ಬರ್ಬೋದು, ಯಾಕಪ್ಪ ಅಂತಂದ್ರ ಬಹಳ ಸತಿ ಆತ್ರಿ, ಒಂದ್ 4 ಸತಿ ಆಯ್ತು ನಾ ಈಗ ಹೊಂಟಿದ್ದು, 4ನೇ ಸಲ. ಅಷ್ಟು ಸತಿ ಆದ್ರೂ ನಾನು ಅಲ್ಲಿ ಒಂದು ಫ್ರೀ ಅಂದ್ರೆ ಮೀಲ್ ನಾನು ಟ್ರೈ ಮಾಡಿದ್ದಿಲ್ಲ, ಫುಲ್ ಮೀಲ್ಸ್ ನ ಟ್ರೈ ಮಾಡಿದ್ದಿಲ್ಲ. ಸೊ ಈ ಸತಿ ತಿನ್ಲೇಬೇಕು ಅಂತ ಹೇಳಿ ಬಂದಿನ್ರಿ. ಬರ್ರಿ ನಿಮ್ಮಗ್ನು ಕರ್ಕೊಂಡ್ ಹೋಗ್ತೀನಿ. ಒಳಗೆಲ್ಲ ಚಂದ ವಿಡಿಯೋ ಮಾಡಿನ್ರಿ. ಸೊ ಎಲ್ಲಿನೂ ಸ್ಕಿಪ್ ಮಾಡ್ಲಾರ್ದ ನೋಡ್ರಿ ಎಲ್ಲ. ಗಾಯ್ಸ್, ಇನ್ನೊಂದು, ಎಷ್ಟು ಸತಿ ಬಂದ್ರು ನಾವು ಎಲ್ಲಿ ಕ್ಯೂ ಹಚ್ಬೇಕು, ಎಲ್ಲಿ ಫುಲ್ ಮೀಲ್ ಸಿಗ್ತದ, ಆಮೇಲೆ ಫ್ರೀ ದರ್ಶನಕ್ಕೆ ಎಲ್ಲಿ ಕ್ಯೂ ಹಚ್ಬೇಕು, ಯಪ್ಪ ಏನು ಗೊತ್ತಾಗಲ್ಲ ಗೈಸ್. ಹೆವಿ ಅಂದ್ರೆ ಹೆವಿ ಡಿಸ್ಟರ್ಬ್ ಆಗ್ಬಿಡ್ತೀವಿ. ಅಷ್ಟೊಂದು ದೊಡ್ಡ ಟೆಂಪಲ್ ಇರೋದ್ರಿಂದ ಎಲ್ಲಿ ಹೋದ್ರೆ ಏನ್ ಸಿಗುತ್ತ ಅನ್ನೋದನ್ನು ಗೊತ್ತಾಗಂಗಿಲ್ಲ. ಲೈಕ್ ಮೆಜೆಸ್ಟಿಕ್ ಮೆಟ್ರೋ ಸ್ಟೇಷನ್ ಹೆಂಗ್ ಕನ್ಫ್ಯೂಸ್ ಮಾಡ್ತದ ನೋಡ್ರಿ. ಸೊ ಬಾಳ ಸತಿ ಹೋದ್ಮ್ಯಾಗ ಹೆಂಗ್ ಗೊತ್ತಾಗತ್ತ. ಸೊ ಇದನ್ನು ಹಂಗ ನೋಡ್ರಿ, ದೇವಸ್ಥಾನ ಭಯಂಕರ ಕನ್ಫ್ಯೂಸ್ ಅಂತಾನೆ ಹೇಳ್ಬೋದು. ಸೊ ಹಂಗೂ ಹಿಂಗೂ ಮಾಡಿ ಏನ್ರಿ ಫುಲ್ ಮೀಲ್ಸಿಗೆ ಬಂದೇ ಬಿಟ್ಟಿ ನೋಡ್ರಿ ಇವತ್ತು. ಸೊ ನೋಡ್ರಿ ಸಂಜೆ ಸರ್ ಮುಂದ್ ಹೊಂಟಾರ. ಊಟ ಮಾಡೋದು ಬನ್ನಿ ಗಾಯ್ಸ್. ಪ್ರಸಾದ್ ಫಸ್ಟ್ ಟೈಮ್ ಪ್ರಸಾದ್ ತಿಂತಾ ಇದ್ದೀನಿ, ನೀವು ಬನ್ನಿ ಪ್ರಸಾದ್ ತಿನ್ನಕ್ಕೆ. ಗೈಸ್ ಬನ್ನಿ ನೀವು. ಎಸ್ ಗೈಸ್, ಇವಾಗ ವಡೆ ಹಾಕ್ತಿದ್ರು, ಮಸಾಲೆ ವಡೆ ಗೈಸ್, ಸಕ್ಕತ್ತಾಗಿತ್ತು. ನೀವು ಪ್ರತಿ ಸತಿ ಹೋದ್ರು ದರ್ಶನ ಮಾಡ್ಕೊಂಡು ಹಂಗೆ ಬಂದಿದ್ರೆ, ಪ್ರಸಾದ ಟ್ರೈ ಮಾಡಿರ್ಲಿಲ್ಲ ಅಂತ ಅಂದ್ರೆ ಮಸ್ಟ್ ಟ್ರೈ ಅಂತ ಹೇಳ್ಬೋದು. ವಾವ್ ಗೈಸ್, ತಿಂದ್ರೆ ತಿಂತಾನೇ ಇರ್ಬೇಕು, ಹೊಟ್ಟಿ ಒಳಗ್ ಜಾಗ ಇಲ್ಲ ಅಂದ್ರೂ ತಿಂತಾನೇ ಇರ್ಬೇಕು ಅನ್ನಿಸ್ತಿತ್ತು, ಅಷ್ಟೊಂದು ಟೇಸ್ಟಿ ಆಗಿತ್ತು ನೋಡ್ರಿ. ಸೊ ಊಟ ಮಾಡ್ಕೊಂಡಿವ್ರಿ, ಮಸ್ತ್ ಊಟ ಮಾಡಿ ಇನ್ನ ದರ್ಶನಕ್ಕೆ ಹೋಗುಣ ಅಂತ ಹೇಳಿ ಬಂದಿವ್ರಿ.
ಸೊ ದರ್ಶನನೂ ಆಯ್ತು. ದರ್ಶನ ಮಾಡ್ಕೊಂಡು ಹೊರಗ್ನು ಬಂದೀವಿ ನೋಡ್ರಿ. ಒಳಗಡೆ ಅಂತೂ ತೋರ್ಸಕ್ ಚಾನ್ಸೇ ಇಲ್ಲ. ನಿಮ್ಗೆ ಗೊತ್ತದ ಮೊಬೈಲ್ ಕಸ್ಕೊಂಡ್ಬಿಟ್ಟಿರ್ತಾರ. ಸೊ ಹಂಗಾಗಿ ರಾತ್ರಿ 8:30ಗೆ ಒಳಗ್ ಹೋದವ್ರು ಮುಂಜಾನೆ 6 ಆಗಿತ್ತು ನೋಡ್ರಿ ನಾವು ಹೊರಗ್ ಬಂದಾಗ. ಇದು ಅರ್ಲಿ ಮಾರ್ನಿಂಗ್ ಕ್ಯಾಪ್ಚರ್ ಮಾಡ್ಕೊಂಡಿರುವಂತ ಕ್ಲಿಪ್ಪಿಂಗು. ಸೊ ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗ್ಯದಂತ ಅನ್ಕೊಂತೀನ್ರಿ. ಸೊ ಇಷ್ಟ ಆಗಿತ್ತು ಅಂತ ಅಂದ್ರ ಪ್ಲೀಸ್ ನನ್ನ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡ್ರಿ. ಸೊ ನಿಮ್ಮೆಲ್ಲರಿಗೂ ಮುಂದೆ ಬರುವಂತ ವ್ಯೂವರ್ಸಿಗಾಗಿರ್ಬೋದು, ಆಲ್ರೆಡಿ ಇರುವಂತ ಸಬ್ಸ್ಕ್ರೈಬರ್ಸಿಗಾಗಿರ್ಬೋದು, ವ್ಯೂವರ್ಸಿಗಾಗಿರ್ಬೋದು ತಿಮ್ಮಪ್ಪನ ಬ್ಲೆಸ್ಸಿಂಗ್ಸ್ ಎಲ್ಲ ನಿಮ್ಮ ಮೇಲೆ ಇರ್ಲಿ ಅಂತ ಕೇಳ್ಕೊಂತೀನಿ. ಸೊ ಗಾಯ್ಸ್ ಮತ್ತೆ ನೆಕ್ಸ್ಟ್ ವಿಡಿಯೋದಾಗ ನಿಮ್ ಜೊತೆಗೆ ಸಿಗ್ತೀನಿ. ಸೊ ಅಲ್ಲಿ ತನಕ ನನ್ನ ಚಾನಲ್‌ನ ವಾಚ್ ಮಾಡ್ರಿ, ಹಂಗೆ ಸಪೋರ್ಟ್ ಮಾಡ್ರಿ. ಬಾಯ್.